ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ನೆಲಕುಂಟೆ ತಂಡದವರ ವತಿಯಿಂದ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಒಂದು ಅದ್ದೂರಿ ವೇದಿಕೆಯಲ್ಲಿ ದಿನಾಂಕ 4-3-2026 ನೆಲಕುಂಟೆಯಲ್ಲಿ ಆಯೋಜಿಸಿದ್ದಾರೆ. ಅವತ್ತಿನ ದಿನದಲ್ಲಿ ಒಂದು ನಾಟಕವನ್ನು ಯಶಸ್ವಿಯಾಗಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಪಾತ್ರಧಾರಿಗಳು ಏನು ದೇವರು ಅವತ್ತು ಆಶೀರ್ವಾದ ಏನಿರ್ತದೆ ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಹಂಗೆ ಮುಂದಿನ ದಿನದಲ್ಲೂ ಕೂಡ ಹಂಗೆ ನಡ್ಕೊಂಡು ನೆಲಕುಂಟೆಗೆ ಇನ್ನೂ ಅಭಿವೃದ್ಧಿಯನ್ನು ಕೆಲಸ ಮಾಡಲಿ. ಈಗ ನಾಟಕಕ್ಕೆ ಯಶಸ್ವಿಯಾಗಿ ಕೆಲಸ ಮಾಡ್ತಾರಂಥ ಕುಮಾರಣ್ಣವರಾಗಿರ್ಬೋದು, ನಮ್ಮ ತಿಪ್ಪೇಗೌಡರಾಗಿರ್ಬೋದು, ಗೌಡ್ರಾಗಿರ್ಬೋದು, ನಮ್ಮ ಸಹೋದರರು ನೆಲಕುಂಟೆ ಗ್ರಾಮಸ್ಥರಿಗೆ, ನಮ್ಮ ಸಹೋದರರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನಾಟಕ ಯಶಸ್ವಿ ಆಗಲಿ. ನಾಟಕ ದಿನನೂ ಕೂಡ ಅವತ್ತು ನೈಟೆಲ್ಲ 5 ಜನ ಬರ್ತಾರೆ. ಎಷ್ಟು ಕ್ಷೇಮ ಬರ್ತಾರೋ ಅಷ್ಟೇ ಕ್ಷೇಮವಾಗಿ ಎಲ್ಲರೂ ಮನೆ ಸೇರ್ಕೊಂಡ್ಲಿ ಅಂತೇಳಿ ನನ್ನ ನೋಡಿ. ಇದು ಹೆಂಗೆ ಅಂದರೆ, ಈ ನಾಟಕಗಳು, ಈ ನಾಟಕದಿಂದನೇ ಇವತ್ತು ಸಿನಿಮಾ ರಂಗ ಬೆಳೆದಿರೋದು, ನಾಟಕದಿಂದನೇ ಇವತ್ತು ದೊಡ್ಡ ದೊಡ್ಡ ಆಕ್ಟರ್ಗಳಾಗಿರೋದು. ಯಾವ್ಯಾವ ನೀವು ಅಮಿತಾಬ್ ಬಚ್ಚನ್ ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಇನ್ನೆಲ್ಲ ತಗೊಳ್ರಿ ನೀವು. ಇವತ್ತು ಕರ್ನಾಟಕ ಚಿತ್ರರಂಗದ ಪಿತಾಮಹ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಟ ಬಂದಿರೋದು ಎಲ್ಲಿಂದ? ನಾಟಕ ವೇದಿಕೆಗಳಿಂದ ಗುಬ್ಬಿ ವೀರಣ್ಣ ಅಂತವರೆಲ್ಲ ಎಲ್ಲಿ ಮಾಡ್ತಿದ್ರು? ಅವೆಲ್ಲ ವೇದಿಕೆಗಳಿಂದಾನೇ ನಾಟಕ ಮಾಡ್ಕೊಂಡು ಹಳ್ಳಿಗೂ ಹೋಗಿ ಆಗಿನ ಕಾಲಕ್ಕೆ ಎತ್ತಿನ ಬಂಡಿಗಳಲ್ಲಿ, ಸಣ್ಣ ಗಾಡಿಗಳಲ್ಲಿ, ಸೈಕಲ್ಗಳಲ್ಲಿ ಹೋಗಿ ನಾಟಕ ಮಾಡ್ಕೊಂಡು ಬೀದಿ ನಾಟಕಗಳು ಆಡ್ಕೊಂಡು ಇವತ್ತು ದೊಡ್ಡ ಹೆಸರಾಂತ ಒಂದು ನಟರಾದ್ರು. ಈ ಕರ್ನಾಟಕಕ್ಕೆ ಒಂದು ಹೆಸರಾಗಿ ಭೂಮಿ ಇರೋವರೆಗೂ ಉಳಿಯುವಂತ ಹೆಸರನ್ನು ಸಂಪಾದನೆ ಮಾಡೋದು ಅಂದ್ರೆ ಇಂಥ ನಾಟಕಗಳಿಂದಾನೆ. ಅದರಲ್ಲೂ ಇಂಥ ನಮ್ಮ ದೈವ ಭಕ್ತಿ ಇರುವಂತ ನಾಟಕಗಳು, ಶ್ರೀ ರಾಮಾಯಣ, ಸಂಪೂರ್ಣ ನಾರಾಯಣ, ಶನಿ ಮಹಾತ್ಮೆ ಮತ್ತು ಶ್ರೀಕೃಷ್ಣ ಸಂಧಾನ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಹಳ್ಳಿ ಜನಕ್ಕೆ ಅಂದ್ರೆ ಈ ನಮ್ಮ ಈಗಿನ ಜನರೇಷನ್ಗೆ ಚಿಕ್ಕ ಮಕ್ಕಳಿಗೆ ಏನಿರ್ತಾರೆ, ಇವ್ರಿಗೆ ನಾಟಕಗಳ ಬಗ್ಗೆ ನಾಲೆಡ್ಜೇ ಇಲ್ಲ. ಅವ್ರಿಗೆ ಬರೀ ಮೊಬೈಲು, ಯೂಟ್ಯೂಬು ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇಂಟರ್ನೆಟ್ ಅಲ್ಲಿ, ಎಕ್ಸ್ಟ್ರಲ್ಲಿ, ಆನ್ಲೈನ್ ಅಲ್ಲಿ ಇರೋವಂಥವ್ರಿಗೆ ಇಂಥ ನಾಟಕಗಳು ತೋರಿಸಿದಾಗ ಅವ್ರಿಗೆ ಈ ತರ ಇದೆ ನಾಟಕ ಹಿಂಗ್ ಮಾಡ್ತಾರೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾಟಕಗಳು ನೋಡಿದ್ರೆ, ನಾವು ಚಿಕ್ಕ ಹುಡುಗರು ನಾಟಕ ಆಡ್ತಿದ್ರು, ಇಂಥ ವೇಷಧಾರಿ ನಮ್ಮ ತಾತ, ನಮ್ಮ ಅಪ್ಪ, ಅವರಪ್ಪ, ಫ್ರೆಂಡ್ಗಳೆಲ್ಲ ಹಿಂಗ್ ನಾಟಕ ಆಡ್ತಿದ್ರು, ಚೆನ್ನಾಗಿ ಡೈಲಾಗ್ ಹೇಳ್ತಿದ್ರು ಅನ್ನೋದು ಒಂದು ಹೇಳ್ಕೊಳಕ್ ಹೆಮ್ಮೆ. ಈಗ ಹೇಳ್ಕೊಳಕ್ಕೆ ಈ ಮಕ್ಕಳಿಗೆ, ಈ ಜನರೇಷನ್ ಅವಕಾಶ ಸಿಗ್ತಾ ಇಲ್ಲ. ನಗರೀಕರಣ ಆಗ್ತಾ ಇದೆ, ಸಿಟಿ ಬೆಳೀತಾ ಇದೆ. ಈ ಸಿಟಿ ಬೆಳೀತಾ ಇರೋದ್ರಿಂದ ಹುಡುಗರಿಗೆ ಸ್ವಲ್ಪ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಬಿಟ್ಟು ಈ ಏನಿದೆ ನಮ್ಮ ಈ ನಾಟಕಗಳು, ಕೃಪಾಪೋಷಿತ ನಾಟಕಗಳೆಲ್ಲ ಕಣ್ಮರೆ ಆಗ್ತಾ ಇದೆ. ಅದರಿಂದ ಇಂಥ ನಾಟಕಗಳನ್ನ ಆಯೋಜನೆ ಮಾಡಿ ಈ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾಗೇನೆ ಮಕ್ಕಳಿಗೆ ಆ ಹಳೇದು ಮತ್ತೆ ನಾಟಕ, ಮಹಾಭಾರತ ಬುಕ್ಗಳು ಅವೆಲ್ಲ ಓದಿ ಜೀವನ ಹೆಂಗೆ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗುತ್ತೆ ಇಂಥ ನಾಟಕಗಳಿಂದ.